ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಲೈಫ್ನಲ್ಲಿ ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡಬಹುದು, ನಿಮ್ಮ ಲೈಫ್ನಲ್ಲಿ ಯಾವ ರೀತಿಯಾದ ಬದಲಾವಣೆಗಳು ಬರಲಿದೆ, ಹಾಗೂ ನಾನು ಟೀ ಲೀಫ್ ಮೆಸೇಜಸ್ನ ಕೂಡ ಯೂಸ್ ಮಾಡಿ ನಿಮಗೆ ಒಂದಷ್ಟು ಮೆಸೇಜಸ್ ಯೂನಿವರ್ಸಿಂದ ಏನಿದೆ, ಗೈಡೆನ್ಸ್ ಏನಿದೆ ಅಂತ ಕೂಡ ಹೇಳ್ತಾ ಬರ್ತೀನಿ. ಇಲ್ಲಿ ನಾನು 3 ಕಾರ್ಡ್ ಪೈಲ್ಸ್ನ ಇಟ್ಟಿದ್ದೀನಿ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಯಾವುದು ಹತ್ತಿರ ಅನಿಸುತ್ತೆ ಆ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ನಾವು ರೀಡಿಂಗ್ ಮಾಡೋಣ. ನಿಮ್ಮ ಲೈಫ್ನಲ್ಲಿ ಬೇಸಿಕ್ಲಿ ಏನು ಚೇಂಜಸ್ ಇನ್ನು 6 ತಿಂಗಳಲ್ಲಿ ಆಗುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಲೈಫಲ್ಲಿ, ಫ್ಯೂಚರ್ ಬಗ್ಗೆ ಪ್ರಿಡಿಕ್ಷನ್ ಆಗಿರುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮ್ಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಇಲ್ಲಿ 1, 2, 3 ಕಾರ್ಡ್ ಪೈಲ್ಸ್ ಇಟ್ಟಿದ್ದೀನಿ. ನಿಮ್ಮ ಮನಸ್ಸಿಗೆ ಯಾವುದು ಹತ್ತಿರ ಅನಿಸುತ್ತೆ ಆ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ನಲ್ಲಿ ಯಾವ ರೀತಿಯಾದ ಬ್ಲೆಸ್ಸಿಂಗ್ಸ್, ಬದಲಾವಣೆಗಳು ಬರಲಿದೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ನಿಮ್ಮ ಲೈಫ್ನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ಬರ್ತಿದೆ ನಿಮ್ಮ ಲೈಫ್ನಲ್ಲಿ ಆ್ಯಸ್ ಅ ಬ್ಲೆಸ್ಸಿಂಗ್ ಅಂತ ಚೆಕ್ ಮಾಡಿ ಹೇಳ್ತೀನಿ. ಲೆಟ್ಸ್ ಸಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ನಿಮ್ಮ ಲೈಫ್ನಲ್ಲಿ ಏನು ಆಗುತ್ತೆ ನಿಮ್ಮ ಲೈಫ್ನಲ್ಲಿ ಅಂತ ಚೆಕ್ ಮಾಡಿ. ಫಸ್ಟ್ ಕಾರ್ಡ್ ಬಂದಿರೋದು 10 ಆಫ್ ವಿಂಟರ್ ಪೆಂಟಿಕಲ್ಸ್ ಅಂತ. ಇದರ ಅರ್ಥ ಏನು, 10 ಆಫ್ ಪೆಂಟಿಕಲ್ಸ್ ಅಂತ ಹೇಳ್ತೀವಿ. ಫಸ್ಟ್ ಕಾರ್ಡೇ ನಿಮಗೆ ಅದ್ಭುತವಾಗಿರುವಂಥ ಎನರ್ಜಿ ಇರುವಂಥ ಒಂದು ಕಾರ್ಡ್ ಬಂದಿದೆ. ಇದರ ಅರ್ಥ ಏನಂದರೆ, ರಿಲೇಟೆಡ್ ಟು ಫೈನಾನ್ಸ್ ಇನ್ನು 6 ತಿಂಗಳಲ್ಲಿ ನೀವು ಬೆನಿಫಿಟ್ನ ನೋಡ್ತೀರಾ, ಪ್ರಾಫಿಟ್ನ ನೋಡ್ತೀರಾ, ಒಳ್ಳೆ ಚೇಂಜಸ್ ಹಣಕಾಸಿನ ವಿಷಯವಾಗಿ ನಾನು ನೋಡ್ತಾ ಇದ್ದೀನಿ. ಹಾಗೂ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀರಾ, ಏನೋ ತೊಗೋಬೇಕು ಅಂತ ಇದ್ದೀರಾ, ಆಸ್ತಿ ಮಾಡಬೇಕು ಅಂತ ಇದ್ದೀರಾ, ಏನಾದರೂ ಒಂದು ಒಳ್ಳೆ ಕೆಲಸ ರಿಲೇಟೆಡ್ ಟು ಮನಿ ಮಾಡಬೇಕು ಅಂತ ಇದ್ದೀರಾ ಅಂದರೂ ಕೂಡ ಅದು ಒಳ್ಳೆಯ ಡಿಸಿಷನ್ ತೊಗೊಂಡು ನೀವು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತೀರಾ ಅಂತ ಬರ್ತಾ ಇದೆ. ಸೊ ಫೈನಾನ್ಷಿಯಲ್ ಗೇನ್ ನೋಡ್ತಾ ಇದ್ದೀನಿ ನಿಮಗೆ. 7 ಆಫ್ ವಿಂಟರ್ ಸ್ವೋರ್ಡ್ಸ್ ಬರ್ತಾ ಇದೆ. ಇದರ ಅರ್ಥ ಏನಂದರೆ, ರಿಲೇಷನ್ಶಿಪ್ಸ್ನಲ್ಲಿ ಸ್ವಲ್ಪ ನಿಮಗೆ ಆಗದೇ ಇರುವವರು ನಿಮಗೆ ಬೆನ್ನಿಗೆ ಚೂರಿ ಹಾಕುವಂಥದ್ದು, ನಿಮ್ಮ ಬೆನ್ನ ಹಿಂದೆ ಮಾತಾಡುವಂಥದ್ದು, ನಿಮಗೆ ನೋವು ಮಾಡುವ ಹಾಗೆ ನಡ್ಕೊಳ್ಳುವಂಥದ್ದು, ಹೊಟ್ಟೆ ಕಿಚ್ಚು ತೋರಿಸುವಂಥದ್ದು, ನಿಮಗೆ ಹತ್ತಿರ ಇರುವಂಥ ಜನರೇ ನಿಮಗೆ ಶತ್ರುಗಳಾಗ್ಬಿಡ್ತಾರೆ. ಆ ಥರದ್ದು ಒಂದು ವಿಷಯ ಕೂಡ ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಏಕೆಂದರೆ ನೀವೊಂದು ಸ್ಟೆಬಿಲಿಟಿ ನೋಡ್ತಾ ಇದ್ದೀರಲ್ಲ ಲೈಫ್ನಲ್ಲಿ, ಆ ಸ್ಟೆಬಿಲಿಟಿನ ಕೆಲವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಮತ್ತು ವಿಂಟರ್ ಆಫ್ ವಾಂಡ್ಸ್ ಬರ್ತಾ ಇದೆ. ಇದು ಏನೇ ಆಗಿರಲಿ, ನಿಮ್ಮ ಗುರಿನ ನೀವು ತಲುಪಬೇಕಾಗತ್ತೆ. ನಿಮ್ಮ ಲೈಫ್ನಲ್ಲಿ ನೀವೇನು ಮಾಡಬೇಕು ಅಂತ ಇದ್ದೀರಾ ಅದನ್ನು ದಯವಿಟ್ಟು ಮಾಡಿ. ಇಂಥ ಒಂದು ನೆಗೆಟಿವಿಟಿ ನೀವೆಲ್ಲಿ ಹೋದರೂ ಇದ್ದೇ ಇರುತ್ತೆ. ಎಂಥ ಜನರ ನೀವು ಸಂಪರ್ಕ ಮಾಡಿಕೊಂಡ್ರೂ ನೀವು ಚೆನ್ನಾಗಿ ಆಗ್ತಾಯಿದ್ದೀರಾ, ನಿಮ್ಮಲ್ಲಿ ಬದಲಾವಣೆ ಬರ್ತಾ ಇದೆ ಅಂದ ತಕ್ಷಣ ಅವರು ಕೆಟ್ಟ ಕಣ್ಣು ಹಾಕ್ತಾರೆ. ಆದರೆ ನೀವೆಷ್ಟು ನಿಮ್ಮ ಲೈಫ್ ವಿಷಯವಾಗಿ ಫೋಕಸ್ಡ್ ಆಗಿರ್ತೀರಾ, ಈ ವಿಷಯವಾಗಿ ನೀವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅಷ್ಟು ನಿಮ್ಮ ಎನರ್ಜಿ ಸೇವ್ ಆಗುತ್ತೆ. ಕೊಂಕು ಮಾತಾಡ್ಬೋದು, ನಿಮಗೆ ಬೇಜಾರು ಮಾಡಿ ಏನೋ ಒಂದು ನಿಮ್ಮ ಮೂಡ್ನ ಹಾಳು ಮಾಡ್ಬೋದು. ಇಂತಹ ಘಟನೆಗಳು ನಡೆಯುತ್ತೆ. ಬಟ್ ಇದಕ್ಕೆ ನೀವು ಪ್ರಿಪೇರ್ ಆಗಿರಿ. ನೀವು ಪ್ರಿಪೇರ್ ಆಗಿದ್ದಾಗ ಯು ನೋ ಹೌ ಟು ಹ್ಯಾಂಡಲ್ ಸಚ್ ಪೀಪಲ್. ಅದಾದ ನಂತರ ನನಗೆ 9 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ. ಹೆಲ್ತ್ನ ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಹೆಲ್ತ್ ವಿಷಯವಾಗಿ ನೀವು ಹುಷಾರಾಗಿ ಇರಬೇಕಾಗತ್ತೆ. ಏಕೆಂದರೆ ನೀವು ಸ್ವಲ್ಪ ನೆಗ್ಲಿಜೆನ್ಸ್ ತೋರಿಸ್ತಿದ್ದೀರಾ ರಿಲೇಟೆಡ್ ಟು ಹೆಲ್ತ್ ಅಂತ ಬರ್ತಾ ಇದೆ. ಏನಾದರೂ ಡಾಕ್ಟರ್ ಹೇಳಿದರೆ ನೀವು ಕನ್ಸಲ್ಟ್ ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಂಡ್ರೂ ಬೆಟರ್ ಅಂತ ಹೇಳ್ತೀನಿ. 6 ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಉಂಟಾಗುತ್ತೆ ಅಂತ ತೋರಿಸ್ತಿದೆ. ಮತ್ತು ವಿಂಟರ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇರೋದ್ರಿಂದ ನಿಮಗೆ ಕೆಲಸಗಳು ಬೇಗ ಆಗುತ್ತೆ. ಯಾವುದೇ ರೀತಿಯಾದ ಅಡೆತಡೆಗಳಿರೋದಿಲ್ಲ. ಕೆಲಸ ಕಾರ್ಯಗಳು ಅಂತ ಹೇಳ್ತೀವಿ. ನೀವೇನಾದರೂ ಒಂದು ಮಾಡಬೇಕು, ಏನೋ ಒಂದು ಬಿಸ್ನೆಸ್ ಮಾಡಬೇಕು, ಅಥವಾ ಎಲ್ಲೋ ಒಂದು ಕಡೆ ನೀವು ಹಣಕಾಸಿನ ವ್ಯವಹಾರಗಳನ್ನ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಅದರಲ್ಲಿ ನೀವು ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ನೋಡಲ್ಲ, ಹಣದ ಪ್ರಾಬ್ಲಮ್ಸ್ ನೀವು ನೋಡಲ್ಲ, ಮತ್ತು ಕೆಲಸದಲ್ಲಿ ಯಾವುದೇ ರೀತಿಯಾದ ಒತ್ತಡನೂ ನೀವು ಅನುಭವಿಸೋದಿಲ್ಲ. ಆದರೆ ರಿಲೇಷನ್ಶಿಪ್ಸ್ನಲ್ಲಿ ಸ್ವಲ್ಪ ನೋವು ಅನುಭವಿಸ್ತೀರಾ, ಹಾಗೂ ಹೆಲ್ತ್ ಕಾಂಪ್ಲಿಕೇಶನ್ಸ್ ಬರುತ್ತೆ. ಅದಕ್ಕೆ ಸ್ವಲ್ಪ ನೀವು ಹುಷಾರಾಗಿ ಇರಬೇಕು ಅಂತ ಬರ್ತಾ ಇದೆ. 6 ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ರಿಲೇಷನ್ಶಿಪ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ನಿಮಗೆ.
ರಿಲೇಷನ್ಶಿಪ್ ಡಿಫಿಕಲ್ಟ್ ಆದಾಗ ಏನಾಗುತ್ತೆ ಅಂದರೆ ನೀವು ಮಾನಸಿಕವಾಗಿ ದುರ್ಬಲರಾಗ್ತೀರಾ, ನೋವಾಗುತ್ತೆ. ಅದಾದ ನಂತರ ನಿಮಗೆ ಟ್ರಸ್ಟ್ ಇಶ್ಯೂಸ್ ಬೆಳಿಬೋದು, ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು, ಇದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಆದರೆ ಯಾವಾಗ ಇದು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ, ಇದನ್ನು ಹ್ಯಾಂಡಲ್ ಮಾಡೋದು ಕೂಡ ನೀವು ಲಾಜಿಕಲಾಗಿ ಹ್ಯಾಂಡಲ್ ಮಾಡಬೇಕು. ತೀರಾ ಇಮೋಷ್ನಲ್ ಆಗೋಕ್ಕೆ ಹೋಗಬೇಡಿ. ಯಾರಾದರೂ ನಿಮಗೆ ಲೈಕ್ ಒಂದಷ್ಟು ಇರುಸು ಮುರುಸು ಉಂಟು ಮಾಡ್ತಾ ಇದ್ದಾರೆ, ನಿಮ್ಮ ಮೂಡ್ ಹಾಳು ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಇಂಥ ಜನರಿಂದ. ಯಾಕಂದರೆ ಆ ಥರದ ಒಂದು ಇನ್ಸಿಡೆಂಟ್ಸ್ ನಿಮ್ಮ ಲೈಫಲ್ಲಿ ನಡೆಯೋದನ್ನ ನಾನು ನೋಡ್ತಾ ಇದ್ದೀನಿ. ನಾನು ಟೀ ಲೀಫ್ ಮೆಸೇಜಸ್ನ ಕೂಡ ತೆಗಿತಾ ಇದ್ದೀನಿ, ಕೆಲವು ಟೀ ಲೀಫ್ ಮೆಸೇಜಸ್. ಲೆಟ್ಸ್ ಸಿ ನಿಮ್ಗೆ ಏನಿದೆ ಮೆಸೇಜಸ್ ಫ್ರಮ್ ದ ಯೂನಿವರ್ಸ್, ಟೀ ಲೀಫ್ ಮೆಸೇಜಸ್ ಏನಿದೆ ಅಂತ ನೋಡೋಣ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ರೀಕನ್ಸಿಲಿಯೇಷನ್ ಬರ್ತಾ ಇದೆ. ಯಾವುದೋ ಒಂದು ಒಡೆದು ಹೋಗಿರುವ ಸಂಬಂಧ ಮತ್ತೆ ಸರಿ ಹೋಗುತ್ತೆ ವಿತಿನ್ 6 months ಅಂತ ಬರ್ತಾ ಇದೆ. ನೀವು ಯಾವ ಒಂದು ರಿಲೇಷನ್ಶಿಪ್ ಬಗ್ಗೆ ತುಂಬಾ ಆಸೆ ಇಟ್ಕೊಂಡಿದ್ರಿ, ಅದು ಇವಾಗ ಮುರಿದಿದೆ. ಆ ಒಂದು ರಿಲೇಷನ್ಶಿಪ್, ಆ ಒಂದು ಕನೆಕ್ಷನ್, ಯಾರೋ ನಿಮ್ಮ ಹತ್ರ ಮಾತು ಬಿಟ್ಟಿರುವಂಥವ್ರು ಮಾತಾಡ್ತಾರೆ, ನಿಮ್ಮ ಲೈಫ್ನಲ್ಲಿ ಬರ್ತಾರೆ ವಾಪಸ್ ಅಂತ ತೋರಿಸ್ತಿದೆ. ಅದಾದ ನಂತರ ಹ್ಯಾಪಿನೆಸ್ ಬರ್ತಾ ಇದೆ. ಹ್ಯಾಪಿನೆಸ್ ಇಸ್ ಆಲ್ ಅಬೌಟ್, ಆ್ಯಸ್ ಐ ಟೋಲ್ಡ್, ಒಂದು ಕಂಫರ್ಟಬಲ್ ಲೈಫ್ನು ಕೂಡ ನೀವು ಲೀಡ್ ಮಾಡ್ತೀರಾ. ಒಂದಷ್ಟು ಖರೀದಿಗಳನ್ನ ಮಾಡ್ತೀರಾ. ನಿಮ್ಗೆ ಯಾವುದು ಲೈಕ್ ಲೆಟ್ಸ್ ಸೇ, ಇವಾಗ ನಮ್ಮ ಹತ್ರ ಹಣ ಇದ್ದಾಗ ನಾವು ಏನಕ್ಕೆ ಫಸ್ಟ್ ಇನ್ವೆಸ್ಟ್ ಮಾಡ್ತೀವಿ, ನಮ್ಮ ಕಂಫರ್ಟ್ಗೆ ನಾವು ಇನ್ವೆಸ್ಟ್ ಮಾಡ್ತೀವಿ. ನಮ್ಗೆ ಯಾವುದು ಮೇ ಬಿ ನೀವು ನಿಮ್ಮ ಬೆಡ್ನ ಚೇಂಜ್ ಮಾಡ್ಬೋದು, ಕುಷನ್ನ ಚೇಂಜ್ ಮಾಡ್ಬೋದು. ಆ ಥರ ಚೇಂಜಸ್ ಇನ್ನು ಲಕ್ಸುರಿ ಲೈಫ್ನ ಲೀಡ್ ಮಾಡೋಕ್ಕೆ ಬದಲಾವಣೆಗಳನ್ನ ತರ್ತೀರಾ. ಒಂದು ನಿಮ್ಮ ಮನೆಯ ವಿಷಯವಾಗೂ ಕೂಡ ಒಂದಷ್ಟು ಒಳ್ಳೊಳ್ಳೆ ಸಮಾಚಾರಗಳು ನಡೆಯುತ್ತೆ. ಮನೆ ಕಟ್ಸೋದಿರ್ಬೋದು, ಮನೆ ರಿನೋವೇಟ್ ಮಾಡೋದಿರ್ಬೋದು, ಮನೆಯ ವಿಷಯವಾಗೂ ಕೂಡ ಒಂದು ಒಳ್ಳೊಳ್ಳೆ ಚೇಂಜಸ್ನ ನಿಮ್ಮ ಮನೆಯಲ್ಲೇ ನೀವು ತರ್ತೀರಾ. ಅದು ನಿಮ್ಮ ಬೆನಿಫಿಟ್ಗೆ, ನಿಮ್ಮ ಮನೆಯವರ ಬೆನಿಫಿಟ್ಗೆ, ಕಂಫರ್ಟ್ಗೆ ಆಗಿರುತ್ತೆ. ಅದಾದ ನಂತರ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕೆಲವರು ಆಗದೇ ಇರುವವರು, ಹಿತಶತ್ರುಗಳು ಅಂತೀವಲ್ಲ, ಅವರು ನಿಮ್ಮ ಕಂಫರ್ಟ್ನ ನೋಡಿ ಸಹಿಸ್ಕೊಳ್ಳದೆ ನಿಮ್ಮ ಮೂಡ್ನ ಬೇಕು ಅಂತಲೇ ಟ್ರಿಗರ್ ಮಾಡೋದು, ನಿಮ್ಮ ಮೂಡ್ನ ಆಫ್ ಮಾಡೋದು, ನಿಮಗೆ ಬೇಜಾರು ಮಾಡೋದು, ಇಂಥದ್ದೆಲ್ಲ ನಡೆಯುತ್ತೆ. ವ್ಯಂಗ್ಯವಾಗಿ ಮಾತಾಡುವಂಥದ್ದು. ಸೊ ಜಸ್ಟ್ ಬಿ ಕೇರ್ಫುಲ್. ಅಂಥವ್ರನ್ನ ಮನೆಗೆ ಸೇರಿಸದೇ ಇರೋದು ಬೆಟರ್ ಅಂತ ಹೇಳ್ತೀನಿ ನಾನು. ಅದಾದ ನಂತರ ಸಕ್ಸಸ್ ಅಶೋರ್ಡ್ ವಿತ್ ಗುಡ್ ಪ್ಲ್ಯಾನ್ಸ್ ಆ್ಯಂಡ್ ಹಾರ್ಡ್ ವರ್ಕ್. ನೀವು ಎಷ್ಟು 6 ತಿಂಗಳು, ಅಪ್ಕಮಿಂಗ್ 6 months ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ, ಎಷ್ಟು ಎಫರ್ಟ್ಸ್ ಹಾಕ್ತೀರಾ, ನೀವು ಅಷ್ಟು ಸಕ್ಸಸ್ನ ನೋಡ್ತೀರಾ ಅಂತ ಬರ್ತಾ ಇದೆ. ಗೋಲ್ಡನ್ ಎಗ್ ಬಂದಿದೆ. ಸೊ ಎಸ್, ಯಶಸ್ಸಿದೆ. ಆದರೆ ತುಂಬ ನೀವು ಫೋಕಸ್ಡಾಗಿ, ಸೀರಿಯಸ್ ಆಗಿ ನಿಮ್ಮ ಲೈಫ್ನ ಇಟ್ಕೊಂಡು ಹೋದರೆ ಖಂಡಿತವಾಗ್ಲೂ ನೀವು ಗೆಲುವನ್ನು ನೋಡ್ತೀರಾ. ಮತ್ತು ಲಾಸ್ಟ್ ಕಾರ್ಡ್ ಏನು ಬರ್ತಾ ಇದೆ ಅಂದರೆ, ಇನ್ಕ್ರೀಸ್ ಯೋರ್ ಎಫರ್ಟ್ಸ್ ಇಫ್ ಯು ವಾಂಟ್ ಟು ಅಚೀವ್ ಯೋರ್ ಗೋಲ್ಸ್. ಈಗ ನಿಮಗೆ ನನ್ನ ಲೈಫ್ ಹಿಂಗಿರಬೇಕು ಅನ್ನೋ ಆಸೆ ಇದೆ, ಖಂಡಿತವಾಗ್ಲೂ ನಾನು ಅದನ್ನು ಒಪ್ಕೊಳ್ತೀನಿ, ಅದು ಒಳ್ಳೆಯ ವಿಷಯನೇ. ಆಸೆ ಮನುಷ್ಯನಿಗಿರಬೇಕು. ಆದರೆ ಇವಾಗ ನೀವು 3 times ಎಫರ್ಟ್ಸ್ ಹಾಕಿ, ನೀವು ಎಷ್ಟು ಎಫರ್ಟ್ಸ್ ಹಾಕ್ತೀರಾ, ನೀವು ಎಷ್ಟು ಟೈಮ್ನ ನಿಮ್ಮ ಬೆನಿಫಿಟ್ಗೆ, ನಿಮ್ಮ ಏಳಿಗೆಗೆ ಯೂಸ್ ಮಾಡ್ತೀರಾ, ಅಷ್ಟು ರಿಟರ್ನ್ಸ್, ಅಷ್ಟು ನೀವು ಒಳ್ಳೆಯ ಚೇಂಜಸ್ನ ನಿಮ್ಮ ಲೈಫ್ನಲ್ಲಿ ನೀವು ನೋಡ್ಕೊಂಡು ಬರ್ತೀರಾ. ಬಟ್ ಆ್ಯಸ್ ಐ ಆಮ್ ಸೀಯಿಂಗ್, ತುಂಬ ಚೆನ್ನಾಗಿದೆ ನಿಮ್ಮ ರೀಡಿಂಗ್. ಹೀಗೆ ನೀವು ಮುಂದುವರಿಸ್ಕೊಂಡು ಹೋಗಿ, ಒಳ್ಳೆಯದಾಗತ್ತೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಸೊ ಸೆಕೆಂಡ್ ಕಾರ್ಡ್ ಪೈಲ್, ಯಾರು ಈ ಒಂದು ಸೆಕೆಂಡ್ ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಏನು ಅಂತ ನೋಡೋಣ. ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಮುಂಬರುವ ದಿನಗಳಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಚೇಂಜಸ್ ಏನು ಬರ್ತಿದೆ, ನೀವು ಯಾವ ವಿಷಯವಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ಈ ಎಲ್ಲ ಕುರಿತಾಗೂ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಆಮೇಲೆ ನಾನು ನಿಮಗೆ ಟೀ ಲೀಫ್ ಮೆಸೇಜಸ್ನ ಕೂಡ ಹೇಳ್ತೀನಿ. ಫಸ್ಟ್ ಟ್ಯಾರೋ ಮಾಡಿಬಿಡೋಣ. 10 of Pentacles ಬಂದಿದೆ. 10 numbers, ಹೈಯೆಸ್ಟ್ ನಂಬರ್ ಬಂದಿದೆ ನಿಮಗೆ. ಗುಡ್ ನ್ಯೂಸ್. ಮತ್ತು ನೀವೇನಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಆಗುತ್ತೆ. ಒಟ್ಟಿನಲ್ಲಿ ನಿಮ್ಮ ಲೈಫ್ನಲ್ಲಿ ಯಾವುದೋ ಒಂದು ಖುಷಿಯ ಸಮಾಚಾರ ನಡೆಯುತ್ತೆ. ಸಮಾರಂಭಗಳನ್ನ ಅಟೆಂಡ್ ಮಾಡ್ತೀರಾ, ನೀವೇ ಪಾರ್ಟೀಸ್ನ ನೀವು ಆರ್ಗನೈಸ್ ಮಾಡ್ತೀರಾ, ನಿಮ್ಮ ಮನೇಲಿ ಏನೋ ಒಂದು ಒಳ್ಳೆಯ ಸಮಾರಂಭನ ನೀವೇ ನಡೆಸ್ತೀರಾ, ಮತ್ತು ಜನ ನಿಮ್ಮ ಮನೆಗೆ ಬರ್ತಾರೆ. ಒಂದು ಒಳ್ಳೆಯ ಗೆಟ್ ಟುಗೆದರ್ ಅನ್ನೋದು ನಡೆಯುತ್ತೆ ಅಪ್ಕಮಿಂಗ್ ಮಂತ್ಸ್ನಲ್ಲಿ ಅಂತ ಬರ್ತಾ ಇದೆ. ಅಂದರೆ ನಿಮ್ಮ ಖುಷಿಯನ್ನು ಬೇರೆಯವ್ರ ಹತ್ರ ಹಂಚ್ಕೊಳ್ತೀರಾ. ಮತ್ತು
ಲೈಕ್ ಏನೋ ಒಂದು ಖರೀದಿ ಮಾಡೋದಿರ್ಬೋದು, ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಿರ್ಬೋದು, ಲಾಭದಾಯಕವಾಗಿದೆ 6 ತಿಂಗಳು ಅಂತ ಬರ್ತಾ ಇದೆ. ಮತ್ತು 3 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ನೀವೇನಾದರೂ ಟ್ರಾವೆಲ್ ವಿಷಯವಾಗಿ ಪ್ಲ್ಯಾನ್ಸ್ ಮಾಡ್ತಾ ಇದ್ದೀರಾ ಅಂದರೆ ಟ್ರಾವೆಲ್ ಕೂಡ ಆಗುತ್ತೆ. ನೀವೆಲ್ಲೋ ಟ್ರಿಪ್ ಹೋಗಬೇಕು ಅಂತ ಇದ್ದೀರಾ ಮನೆಯವ್ರ ಜೊತೆ, ಅಥವಾ ಏಕಾಂಗಿಯಾಗೆ ಹೋಗಬೇಕು ಅಂತಿದ್ದೀರಾ, ಫ್ರೆಂಡ್ಸ್ ಜೊತೆ ಹೋಗಬೇಕು ಅಂತ ಇದ್ದೀರಾ. ಒಟ್ಟಿನಲ್ಲಿ ಟ್ರಾವೆಲ್ನ ಕಾರ್ಡ್ಸಲ್ಲಿ ನೋಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಟ್ರಾವೆಲ್, ವರ್ಕ್ ರಿಲೇಟೆಡ್ ಟ್ರಾವೆಲ್ ಆಗ್ಬೋದು, ಅಥವಾ ನೀವೇ ಪರ್ಸ್ನಲ್ ಆಗು ನೀವೆಲ್ಲೋ ಹೋಗಿ ಬರ್ತೀರಾ ಅಂತ ಬರ್ತಾ ಇದೆ. ಟೆಂಪರೆನ್ಸ್ ಬರ್ತಾ ಇದೆ. ಇನ್ನೊಂದೇನೆಂದರೆ 6 ತಿಂಗಳಲ್ಲಿ ನಿಮ್ಮ ತಾಳ್ಮೆಯ ಪರೀಕ್ಷೆ ಆಗುತ್ತೆ. ಅಂದರೆ ಕೆಲವು ವಿಷಯಗಳು ನಿಧಾನ ಸ್ಥಿತಿಯಲ್ಲಿ, ನೀವೇನು ಇದು ಆಗಬೇಕು ಅಂತ ಕಾಯ್ತಾ ಇರ್ತೀರಾ, ಅದು ನಿಧಾನ ಸ್ಥಿತಿಯಲ್ಲಿ ಹೋಗುತ್ತೆ. ಅದು ದಟ್ ಈಸ್ ಸಮ್ವಾಟ್ ಲೈಕ್ ಅ ಯೂನಿವರ್ಸ್ ಟೆಸ್ಟಿಂಗ್ ಯು. ಯೂನಿವರ್ಸ್ ಅಂದರೆ ನೀವು ನಂಬುವ ದೇವರು ಯಾರಿದ್ದಾರೆ, ನಿಮ್ಮನ್ನು ಮೀರಿರುವಂಥ ಶಕ್ತಿ, ನಿಮ್ಮ ತಾಳ್ಮೆಯ ಸ್ವಭಾವವನ್ನು ಟೆಸ್ಟ್ ಮಾಡುವಂಥ ಟೈಮ್. ಇವಾಗ ಏನಾಗುತ್ತೆ ಅಂದರೆ ಬೇಕು ಅಂತ ನಿಮ್ಮನ್ನು ಕೋಪ ಬರ್ಸ್ಬೋದು, ಕೆಲವರು ಬೇಕು ಅಂತ ನಿಮ್ಮನ್ನು ಕೆಣಕಬಹುದು, ಅಥವಾ ಡಿಲೇಸ್ ಆಗಬಹುದು. ಇದಕ್ಕೆ ನೀವು ಹೆಂಗೆ ರೆಸ್ಪಾಂಡ್ ಮಾಡ್ತೀರಾ, ಆ ಒಂದು ಸಿಚುವೇಶನ್ನ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ, ನೀವು ಎಷ್ಟು ಬುದ್ಧಿವಂತಿಕೆಯಿಂದ ಇರ್ತೀರಾ, ನೀವೆಷ್ಟು ಮೆಚೋರ್ಡ್ ಆಗಿರ್ತೀರಾ. ಯಾಕೆಂದರೆ ನೀವು ಈ ಒಂದು ಪ್ರೋಸೆಸ್ನಲ್ಲಿ ಕೆಲವು ಜನರನ್ನು ಕಳ್ಕೋಬಹುದು ನಿಮ್ಮ ಆತಂಕದ ಸ್ವಭಾವದಿಂದ, ಕೋಪದ ಸ್ವಭಾವದಿಂದ. ಸೊ ಅದನ್ನು ನೀವು ಸರಿ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ 8 ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಒಂದೊಂದು ಸಲ ನೀವು ತಪ್ಪು ಡಿಸಿಷನ್ಸು ತೊಗೋಬೋದು. 6 ತಿಂಗಳಲ್ಲಿ ಬ್ಯಾಡ್ ಡಿಸಿಷನ್ಸ್ ತೊಗೊಂಡು ಏನೋ ಹೇಳಿಬಿಟ್ಟು ಸಿಕ್ಕಾಕೊಂಡು ಹಾಗೆ, ಏನೋ ಮಾಡಿಬಿಟ್ಟು ಸಿಕ್ಕಾಕೊಂಡು ಹಾಗೆ ಆಗುವ ಪರಿಸ್ಥಿತಿ ಕೂಡ ಬರುತ್ತೆ. ಆಮೇಲೆ ನಿಮ್ಗೆ ಅನಿಸುತ್ತೆ ನಾನು ಇದನ್ನು ಮಾಡಲೇಬಾರ್ದಾಗಿತ್ತು, ನಾನು ಈ ಥರ ನಡ್ಕೊಳ್ಳೇಬಾರ್ದಾಗಿತ್ತು ಅಂತ. ಸೊ ಏನಾದರೂ ಮಾಡೋಕ್ಕೆ ಹೋಗಬೇಕು ಅಂತ ಇದ್ದೀರಾ ಅಂದರೆ 1-2 ಸಲ ಯೋಚನೆ ಮಾಡಿ ಅದು ಬೇಕಾ ಬೇಡವಾ ಅಂತ. ಆ ಥರದಲ್ಲಿ ಯಾವುದೇ ರೀತಿಯಾದ ಡಿಸಿಷನ್ಸ್ನ ತೊಗೊಳಕ್ಕೆ ಹೋಗಬೇಡಿ. ಬಿಕಾಸ್ ಆ ಒಂದು ಪ್ರಾಬ್ಲಮಲ್ಲಿ ಯಾರೂ ಸಿಕ್ಕಾಕೊಳ್ಳೋದಿಲ್ಲ, ನೀವೇ ನರಳ್ತೀರಾ, ನೀವೇ ಸಿಕ್ಕಾಕೊತೀರಾ ಅಂತ ಬರ್ತಾ ಇದೆ. ಸೊ ಹೆಜ್ಜೆಯನ್ನು ಇಡುವಾಗ, ಸ್ಪೆಷಲಿ ದೊಡ್ಡ ಡಿಸಿಷನ್ಸ್ ತೊಗೋಬೇಕು ಅಂತ ಇದ್ದೀರಾ, ಏನೋ ಮಾಡಬೇಕು ಅಂತ ಇದ್ದೀರಾ, ಲೆಟ್ಸ್ ಸೇ ನೀವು ಕೆಲಸ ಬಿಡಬೇಕು ಅಂತ ಇದ್ದೀರಾ, ಅಥವಾ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಇದ್ದೀರಾ, ಯೋಚನೆ ಮಾಡಿ. ಅದು ನಿಮಗೆ ಎಲ್ಲ ರೀತಿಯೂ ನೋಡಿಕೊಂಡು ನೀವು ಮಾಡಬೇಕಾಗತ್ತೆ ಅಂಥ ಕೆಲಸಗಳನ್ನ. ಯಾಕಂದರೆ ಏನೋ ಒಂದು ಮಾಡಿ ನೀವು ಪಶ್ಚಾತ್ತಾಪ ಪಡುವಂಥ ಒಂದು ಸ್ಥಿತಿನ ನೀವು ಅನುಭವಿಸ್ತೀರಾ ಅಂತ ಬರ್ತಿರೋದ್ರಿಂದ ಆ ವಿಚಾರವಾಗಿ ಹುಷಾರಾಗಿರಬೇಕಾಗತ್ತೆ. 2 ಆಫ್ ಪೆಂಟಿಕಲ್ಸ್, ಹಣಕಾಸಿನ ವಿಷಯವಾಗಿ ಸ್ವಲ್ಪ ನೆಗ್ಲಿಜೆನ್ಸ್ ಬರ್ಬೋದು, ದುಂದು ವೆಚ್ಚ ಮಾಡ್ಬೋದು. ಮತ್ತು ಬಡ್ಜೆಟ್ನಲ್ಲಿ 6 ತಿಂಗಳಿದ್ದರೆ ಒಳ್ಳೆಯದು ಅಂತ ಕೂಡ ಬರ್ತಾ ಇದೆ. ಹೌದು, ಇನ್ಕಮಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ, ಆದರೆ ಅನವಶ್ಯಕವಾಗಿ ಖರ್ಚುಗಳಾಗಿ ನಿಮಗೆ ಅದೊಂದು ಒತ್ತಡನ ಕ್ರಿಯೇಟ್ ಮಾಡ್ಬೋದು ಅಂತ ತೋರಿಸ್ತಾ ಇದೆ. ಲಾಸ್ಟ್ ಏನು ಬರ್ತಾ ಇದೆ, ಕ್ವೀನ್ ಆಫ್ ಕಪ್ಸ್. ನೀವೆಷ್ಟು ತಾಳ್ಮೆಯ ಸ್ವಭಾವವನ್ನು ಇಟ್ಕೊಂಡು 6 ತಿಂಗಳು ಇರ್ತೀರಾ, ಅಷ್ಟು ನೀವು ಬೆನಿಫಿಟ್ನ ರಿಲೇಷನ್ಶಿಪ್ಸ್ನಲ್ಲೂ ನೋಡ್ತೀರಾ. ರಿಲೇಷನ್ಶಿಪ್ಸ್ ಹೀಲ್ ಆಗುತ್ತೆ, ಕಳೆದು ಹೋದವರು ವಾಪಸ್ ಬರ್ತಾರೆ, ನಿಮ್ಮ ಬೆಲೆ ಅರ್ಥ ಮಾಡ್ಕೊಳ್ತಾರೆ. ಸೊ ಆ ಥರದಲ್ಲಿ ಏನೂ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ತಾಳ್ಮೆಯ ಸ್ವಭಾವವನ್ನೇ ನೀವು ಮೇಂಟೈನ್ ಮಾಡ್ಕೊಂಡು ಹೋಗಿ 6 ಮಂತ್ಸ್ ಅಂತ ಬರ್ತಾ ಇದೆ. ಟೀ ಲೀಫ್ ಮೆಸೇಜಸ್ ಏನು ಬರ್ತಾ ಇದೆ ಅಂತ ನೋಡೋಣ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಟಾರ್ಗೆಟ್, ಅ ಗೋಲ್ ಓರಿಯೆಂಟೆಡ್ ಪರ್ಸನ್ ಅಂತ ಬರ್ತಾ ಇದೆ. ಈಗ ಈ 6 ತಿಂಗಳಲ್ಲಿ ನಾನು ಈ ಒಂದು ಕೆಲಸ ಮಾಡ್ತೀನಿ ಅಂತ ಡಿಸೈಡ್ ಆಗಿ ನೀವು ಮಾಡಿ ಅದರಲ್ಲಿ ನೀವು ಯಶಸ್ಸನ್ನು ನೋಡ್ತೀರಾ. ಲೆಟ್ಸ್ ಸೇ ನೀವೇನೋ ಒಂದು ಹೊಸ ಲ್ಯಾಂಗ್ವೇಜ್ ಕಲಿಬೇಕು ಅಂತ ಇದ್ದೀರಾ, ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. 6 ತಿಂಗಳಲ್ಲಿ ನಾನು ಇದನ್ನು ಮಾಡ್ತೀನಿ ಅಂತ ನಿಮಗೆ ನೀವೇ ಒಂದು ಪ್ರಾಮಿಸ್ ಮಾಡಿಕೊಂಡು ನೀವು ಅದನ್ನು ಲೈಕ್ ಯು ಹ್ಯಾವ್ ಟು ಅಚೀವ್ ದಟ್ ಗೋಲ್ ಅಂತ ಬರ್ತಾ ಇದೆ. ಅಥವಾ ನಾನು ಇನ್ನೊಂದು 6 ತಿಂಗಳಲ್ಲಿ ಈ ಥರ ಒಂದು ಹೊಸದಾದ ವಿದ್ಯೆಯನ್ನು ಕಲಿತೀನಿ, ಅಥವಾ ಡ್ರೈವಿಂಗ್ ಕಲಿತೀನಿ, ಅಥವಾ ಹೊಸದಾದ ಕೋರ್ಸ್ನ ನಾನು ಕಲಿತೀನಿ. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಸೀರಿಯಸ್ ಆಗಿ ನಿಮ್ಮ ಲೈಫ್ನಲ್ಲಿ ಅದರಲ್ಲಿ ನೀವು ತುಂಬ ಬೆನಿಫಿಟ್ನ ನೋಡ್ತೀರಾ ಅಂತ ತೋರಿಸ್ತಿದೆ. ಯು ವಿಲ್ ಬಿ ಶೋನ್ ದ ವೇ, ಕ್ಯಾಂಡಲ್ ಅಂತ ಬರ್ತಾ ಇದೆ. ಒಂದೊಂದು ಸಲ ನೀವು ಕಳೆದು ಹೋದಾಗ, ನಿಮಗೆ ಯೋಚನೆ ಇದ್ದಾಗ, ಕನ್ಫ್ಯೂಷನಲ್ಲಿದ್ದಾಗ ನಿಮಗೆ ಒಂದು ಇನ್ನರ್ ವಾಯ್ಸ್ ಬರುತ್ತೆ, ಒಂದು ದಾರಿ ದೀಪ, ಲೈಕ್ ಸಮ್ ಗೈಡೆನ್ಸ್ ನಿಮಗೆ ಸಿಗುತ್ತೆ. ಆ ಗೈಡೆನ್ಸ್ನ ತೊಗೊಂಡು ನೀವು ಮುಂದೆ ಹೋಗಿ ಅಂತ ಬರ್ತಾ ಇದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಇನ್ವಾಲ್ವ್ಮೆಂಟ್ ವಿತ್ ದ ಲಾ ಅಂತ ಬರ್ತಾ ಇದೆ. ಕೆಲವು ಕೋರ್ಟು ಕಚೇರಿ ವಿಷಯವಾಗೂ ಒಂದು ಸ್ವಲ್ಪ ನಿಮಗೆ ತಲೆನೋವು ಆಗಬಹುದು. ನೀವು ಅಂದ್ಕೊಳ್ಳದೆ ಇರೋ ಹಾಗೆ ಏನೋ ಒಂದು ಪರಿಸ್ಥಿತಿ ಬರುತ್ತೆ, ಆವಾಗ ನೀವು ಕೋರ್ಟ್ ಮೆಟ್ಲೆ ಏರೋದಾಗಿರ್ಬೋದು, ಏನೋ ಒಂದು ಲೀಗಲ್ ಇಶ್ಯೂಸ್ ಆಗೋದಿರ್ಬೋದು, ಅಂಥದ್ದೆಲ್ಲ ಬರಬಹುದು. ಸೊ ಆ ವಿಷಯವಾಗೂ ನೀವು ಒಂದು ಒಳ್ಳೆ ಲಾಯರ್ನ ಕನ್ಸಲ್ಟ್ ಮಾಡಿ ಮುಂದೆ ಹೋಗಬೇಕಾಗತ್ತೆ. ಸಮ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು
ಏನೋ ಒಂದು ರೂಲ್ ವಿಷಯವಾಗಿ ನೀವು ಬ್ರೇಕ್ ಮಾಡ್ತೀರಾ, ರೂಲ್ ಬ್ರೇಕ್ ಮಾಡೋದ್ರಿಂದ ನೀವೇನೋ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತೀರಾ ಅಂತ ತೋರಿಸ್ತಿದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಯು ನೀಡ್ ಟು ಡಿಫೆಂಡ್ ಯುವರ್ ಸೆಲ್ಫ್, ಶೀಲ್ಡ್ ಅಂತ ಬರ್ತಾ ಇದೆ. ಒಂದೊಂದು ಸಲ ನಿಮ್ಮ ಪರಿಸ್ಥಿತಿ ಹೇಗಾಗಬಹುದು ಅಂದರೆ, ನಾನು ಆಗಲೇ ನಿಮ್ಗೆ ಅದನ್ನು ಹೇಳಿದ್ದೆ, ಟ್ಯಾರೋನಲ್ಲೂ ಅದೇ ಹೇಳಿದೆ, ಈಗಲೂ ಅದೇ ಬರ್ತಾ ಇದೆ. ನೀವೇನೋ ಹೇಳಿ ನೀವೇನೋ ಮಾಡಿ ಸಿಕ್ಕಾಕ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಸೊ ಹುಷಾರಾಗಿರಿ, ಡಿಫೆಂಡ್ ಮಾಡಬೇಕಾಗತ್ತೆ, ನಿಮಗೆ ನೀವೇ ಸಪೋರ್ಟಿವ್ ಆಗಿರಬೇಕಾಗತ್ತೆ. ಸೊ ಒಂದು ಸಂಕಟದ ಪರಿಸ್ಥಿತಿಗೆ ನಿಮಗೆ ನೀವೇ ಗುರಿ ಆಗ್ಬೋದು, ಹುಷಾರಾಗಿರಿ ಅಂತ ಒಂದು ಕಾಷನ್ ಬಂದಿದೆ. ಈಗ ಈ ಥರದೊಂದು ಕಾಷನ್ ಬಂದಾಗ ನೀವು ಆ್ಯಕ್ಷನ್ ತೊಗೋಬೇಕಾಗತ್ತೆ. ನೀವು ಇದನ್ನು ಅಸಡ್ಡೆಯಾಗಿ ಏನೋ ಒಂದು ಮಾಡ್ತೀನಿ, ಏನೋ ಒಂದು ನಡೀಲಿ ಅಂತ ಹೋದರೆ ಪ್ರಾಬ್ಲಮ್ಸ್ನ ಫೇಸ್ ಮಾಡಬಹುದು. ಯಾಕಂದರೆ ಫ್ಯೂಚರ್ ಬಗ್ಗೆ ಪ್ರಿಡಿಕ್ಷನ್ಸ್ ಮಾಡಿದಾಗ ಏನೋ ಒಂದು ಎಚ್ಚರಿಕೆ ಬಂದಾಗ ಆ ವಿಷಯವಾಗೂ ನೀವು ಹುಷಾರಾಗಿ ಹೆಜ್ಜೆ ಹಾಕಬೇಕಾಗತ್ತೆ. ಟೈಮ್ ಟು ಆ್ಯಕ್ಟ್ ಬರ್ತಾ ಇದೆ. ನೀವೆಷ್ಟು ಆ್ಯಕ್ಟಿವ್ ಆಗಿ 6 ತಿಂಗಳಿರ್ತೀರಾ. ಲೇಸಿನೆಸ್ ಬರ್ಬೋದು, ಅಂದರೆ ನಿದ್ರೆ ಮಾಡಬೇಕು ಅನಿಸ್ಬೋದು, ಆಲಸಿ ಒಂದು ಮನಸ್ಥಿತಿ ಬರ್ಬೋದು. ಅದನ್ನೆಲ್ಲ ಮೀರಿ ನೀವು ಆ್ಯಕ್ಟಿವ್ ಆಗಿರಿ. ಡೈಲಿ ಹ್ಯಾಬಿಟ್ಸ್ನ ಸರಿ ಮಾಡ್ಕೊಳ್ಳಿ. ಬೆಳಗ್ಗೆ ಬೇಗ ಎದ್ದೋಳಿ. ನೀವು ಎಷ್ಟು ಬೇಗ ಎದ್ದೋಳ್ತೀರಾ ಅಂದರೆ, ಈಗ ಮುಂಜಾನೆ ಎದ್ದೋಳೋದ್ರಿಂದ ನಿಮ್ಮ ಟೈಮ್ ನೀವು ನಿಮಗೋಸ್ಕರ ಉಪಯೋಗಿಸ್ಕೋಬಹುದು. ಆದಷ್ಟು ಬೇಗ ಎದ್ದು ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗಿ. ಆ್ಯಕ್ಟಿವ್ ಆಗಿರೋದ್ರಿಂದ ನೀವು ಸಕ್ಸಸ್ನ ನೋಡ್ತೀರಾ ಅಂತ ಒಂದು ಲಯನ್ ಕಾರ್ಡ್ ಬರ್ತಾ ಇದೆ. ಸ್ಟೇ ಆ್ಯಕ್ಟಿವ್ ಅನ್ನೋದೇ ನಿಮಗೆ ಮೆಸೇಜ್ ಆಗಿದೆ. ಇದೆಲ್ಲ ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಸೊ ಯಾರು ಈ ಒಂದು ಲಾಸ್ಟ್ ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಏನು ಅಂತ ನೋಡೋಣ. ನಿಮ್ಮ ಲೈಫ್ನಲ್ಲಿ ಏನು ಬದಲಾವಣೆ ಬರಲಿದೆ, ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡಬಹುದು, ವಾಟ್ ಈಸ್ ಕಮಿಂಗ್ ಯೋರ್ ವೇ ಅಂತ ಚೆಕ್ ಮಾಡಿ ಹೇಳ್ತೀನಿ. ಮುಂದಿನ 6 ತಿಂಗಳು ನಿಮ್ಮ ಲೈಫ್ ಹೇಗಿರುತ್ತೆ, ಯಾವ ಒಂದು ಬದಲಾವಣೆ ನಿಮ್ಮ ಲೈಫಲ್ಲಿ ಬರುತ್ತೆ, ಮತ್ತು ಟೀ ಲೀಫ್ ಮೆಸೇಜಸ್ ಕೂಡ ನಾನು ಚೆಕ್ ಮಾಡ್ತಾಯಿದ್ದೀನಿ. ಕೆಲವು ಟೀ ಲೀಫ್ ಮೆಸೇಜಸ್ ಏನಿದೆ ನೋಡೋಣ. ನಿಮಗೆ ಬಹಳ ಮೆಸೇಜಸ್ ಬಂದಿದೆ, ನೋಡೋಣ ಏನಿದೆ ರೀಡಿಂಗ್ನಲ್ಲಿ ಅಂತ. ಬರ್ನಿಂಗ್ ಟವರ್ ಬರ್ತಾ ಇದೆ. ಬರ್ನಿಂಗ್ ಟವರ್ ಫಸ್ಟ್ ಕಾರ್ಡ್. ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆದರೆ ಬಂದಿದೆ. ಬರ್ನಿಂಗ್ ಟವರ್ ಬರ್ತಿರೋದ್ರಿಂದ ಯಾವುದೋ ಒಂದು ವಿಷಯವಾಗಿ ನಿಮ್ಮ ಲೈಫ್ ಇವಾಗ ಏರುಪೇರು ಆಗಿದೆ. ಅಂದರೆ ಒಂದು ಕಹಿ ಘಟನೆಯನ್ನು ನೀವು ಅನುಭವಿಸ್ಬಿಟ್ಟಿದ್ದೀರ. ಇವಾಗಲೇ ನಿಮ್ಮ ಲೈಫ್ನಲ್ಲಿ ಒಂದು ದೊಡ್ಡದಾದ ಬಿರುಕು ಉಂಟಾಗಿದೆ. ಯಾವುದೋ ಒಂದು ವಿಷಯವಾಗಿ ನೀವು ನರಳುತ್ತಿದ್ದೀರಾ, ಕೊರಗುತ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಅದು ಆಗೋಗಿದೆ, ಆ ಘಟನೆ ನಡೆದು ಹೋಗ್ಬಿಟ್ಟಿದೆ. ಇವಾಗ ನೀವು ದಾರಿ ತಪ್ಪಿಬಿಟ್ಟಿದ್ದೀರಾ, ಲಾಸ್ಟ್ ಆಗಿಬಿಟ್ಟಿದ್ದೀರಾ, ನಿಮ್ಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ತುಂಬ ನೋವು ಅನುಭವಿಸ್ತಿದ್ದೀರಾ, ಅಳುತ್ತಾ ಇದ್ದೀರಾ, ಕೊರಗುತ್ತಾ ಇದ್ದೀರಾ, ಒಂಥರ ಡಿಪ್ರೆಸ್ಡ್ ಎನರ್ಜಿನೂ ಕೂಡ ಪಿಕ್ ಮಾಡ್ತಾ ಇದ್ದೀನಿ. ಇನ್ನೇನು ಇಲ್ಲ ನನ್ನ ಲೈಫ್ನಲ್ಲಿ, ಈ ಥರದೊಂದು ನೆಗೆಟಿವ್ ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಯಾವುದೋ ಒಂದು ವಿಷಯವಾಗಿ ನೀವು ತುಂಬಾ ನಿಮ್ಮ ಹಾರ್ಟ್ ಬ್ರೇಕ್ ಆಗಿದೆ ಅಂತ ಹೇಳ್ಬೋದು ನಾನು. ಓಕೆ, ನಿಯರ್ ಫ್ಯೂಚರ್ನಲ್ಲಿ ಜಡ್ಜ್ಮೆಂಟ್ ಬರ್ತಿರೋದ್ರಿಂದ ಅದು ಏನೇ ಆಗಿರ್ಬೋದು ನಿಮ್ಮ ಲೈಫ್ನಲ್ಲಿ, ಅದು ಒಂದು ಒಳ್ಳೆಯ ವಿಷಯ. ಅಂದರೆ ಅದು ನಿಮಗೆ ನೋವು ಕೊಡ್ತಾ ಇದೆ, ಇಲ್ಲ ಅಂತ ಹೇಳಲ್ಲ. ಅದು ಏನೇ ನಡೆದಿದ್ರು ಅದು ನಿಮ್ಮ ಲೈಫಿಗೆ ಒಳ್ಳೆಯ ತಿರುವು, ಒಳ್ಳೆಯ ಬದಲಾವಣೆ ಅಂತ ಬರ್ತಾ ಇದೆ. ಅದಾದ ನಂತರ 7 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಇನ್ನೊಂದು 2 to 3 ಮಂತ್ಸ್ ಸ್ವಲ್ಪ ಕಷ್ಟಗಳು ಬರ್ಬೋದು. ಹುಷಾರಾಗಿರಿ, ಆರಾಮಾಗಿರಿ. ಆದಷ್ಟು ಟೈಮ್ನ ನಿಮಗೋಸ್ಕರ ನೀವು ಸ್ಪೆಂಡ್ ಮಾಡಿ, ರೆಸ್ಟ್ ಮಾಡಿ. ನಿಮಗೆ ತುಂಬ ರೆಸ್ಟ್ ಬೇಕಿದೆ ಅಂತ ತೋರಿಸ್ತಿದೆ. ನೀವೆಷ್ಟು ಆರಾಮಾಗಿರ್ತೀರಾ, ಎಷ್ಟು ನಿದ್ರೆ ಮಾಡ್ತೀರಾ, ನಿಮ್ಮನ್ನು ನೀವೇ ಚೆನ್ನಾಗಿ ನೋಡ್ಕೊಳ್ತೀರಾ, ನೀವು ಬೇಗ ರಿಕವರ್ ಆಗ್ಬೋದು. ಸಮ್ ಕೈಂಡ್ ಆಫ್ ಡಿಪ್ರೆಷನ್ ಪಿಕ್ ಮಾಡ್ತಾ ಇದ್ದೀನಿ ಕಾರ್ಡ್ಸ್ನಲ್ಲಿ. ಕಿಂಗ್ ಆಫ್ ಕಪ್ಸ್, ನಾನು ರಿಕವರಿ ನೋಡ್ತಾ ಇರೋದು ನಿಮ್ಮ ಲೈಫ್ನಲ್ಲಿ 4ನೇ ತಿಂಗಳಾದ ನಂತರ. ಇವತ್ತಿನಿಂದ 4ನೇ ತಿಂಗಳು. ಓಕೆ, 4ನೇ ತಿಂಗಳಲ್ಲಿ ನೀವು ಆದಷ್ಟು ಪಾಸಿಟಿವ್ ಫೀಲ್ ಮಾಡ್ತೀರಾ ನಿಮ್ಮ ಲೈಫ್ ಬಗ್ಗೆ. ಒಂದಷ್ಟು ಒಳ್ಳೆಯ ವಿಷಯಗಳು ನಡೆಯುತ್ತೆ. ಅಂದರೆ ಟೈಮು ಒಳ್ಳೆಯದು ಬರುವಂಥದ್ದು ನಾನು ನೋಡ್ತಿರೋದು 4ನೇ ತಿಂಗಳು. ಆವಾಗಿಂದ ಒಳ್ಳೆ ಟೈಮ್ ಶುರು ಆಗುತ್ತೆ ನಿಮ್ಮ ಲೈಫಲ್ಲಿ. ಒಳ್ಳೆಯ ವಿಷಯಗಳು ನಡೆಯುತ್ತೆ. ಹಾಗೂ ನೀವು ಅಂದ್ಕೊಂಡಿದ್ದಕ್ಕಿಂತ ರಿಟರ್ನ್ಸ್ ಅಂತ ಹೇಳ್ತೀವಿ, ಅಂದರೆ ನೀವು ಅಂದ್ಕೊಂಡಿದ್ದಕ್ಕಿಂತ ನಿಮ್ಮ ಲೈಫ್ ಅದ್ಭುತವಾಗುತ್ತೆ ಅಂತ ಕೂಡ ತೋರಿಸ್ತಾ ಇದೆ. ಕೆಲವರು ನಿಮಗೆ ಹೆಲ್ಪ್ ಮಾಡ್ಬೋದು, ಸಪೋರ್ಟ್ ಮಾಡ್ಬೋದು, ಮತ್ತು ನಿಮಗೆ ಒಳ್ಳೇದಾಗಲಿ ಅಂತ ಬಯಸಿ ನಿಮಗೇನಾದರೂ ಒಂದು ಒಳ್ಳೇದು ಮಾಡಿ ಹರಸಿ ಹೋಗಬಹುದು. ಒಂದು ಸಪೋರ್ಟಿವ್ ಆಗಿರುವಂಥ ಎನ್ವೈರ್ನ್ಮೆಂಟಿಗೆ ನೀವು ಬರ್ತೀರಾ ಅಂತ ಕೂಡ ನಾನು ನೋಡ್ತಾ ಇದ್ದೀನಿ. ನಾನೇನು ನೋಡ್ತಾ ಇದ್ದೀನಿ ಅಂದರೆ 4ನೇ ತಿಂಗಳು ನಿಮಗೆ ಒಳ್ಳೆಯ ಗೇನ್ ಇದೆ. ಗೇನ್ ಅಂದಾಗ ಏನಂದರೆ ಪ್ರಾಫಿಟಬಲ್ ಟೈಮ್ ಅಂತ ಹೇಳ್ತೀವಿ, ವಂಡರ್ಫುಲ್ ಟೈಮ್ ಅಂತ ಹೇಳ್ತೀವಿ. ನಿಮಗೆ ಪೂರಕವಾಗಿ ವಿಷಯಗಳು ನಡೀತಾ ಬರುತ್ತೆ. ನೀವು ಅಂದ್ಕೊಳ್ಳದೇ ಇರುವಂಥ ವಿಷಯಗಳು ನಡೆಯುತ್ತೆ.
ಹಾಗೂ ನೀವೇ ಒಂದು ಸರ್ಪ್ರೈಸಲ್ಲಿ ಇರ್ತೀರ, ಇದೇನು ಹಿಂಗಾಗೋಯ್ತಲ್ಲ ನನ್ನ ಲೈಫ್, ನಾನು ಇಷ್ಟೆಲ್ಲ ನರಳುತ್ತಿದ್ನಲ್ಲ ಆದರೆ ಇಷ್ಟೆಲ್ಲ ಒಳ್ಳೇದಾಗ್ತಾ ಇದೆಯಲ್ಲ. ಸೊ ಏನೇನೋ ಒಳ್ಳೆ ಚೇಂಜಸ್ ಆಗುತ್ತೆ. ಸ್ಪೆಷಲಿ ಒಳ್ಳೆ ಜನರನ್ನ ನೀವು ಲೈಕ್ ಒಳ್ಳೆ ಜನರನ್ನ ಸಂಪಾದನೆ ಮಾಡಿರ್ತೀರೋ ಏನೋ ಗೊತ್ತಿಲ್ಲ, ಯಾರೋ ನಿಮಗೆ ಸಹಾಯಕವಾಗಿ ಸ್ಫೂರ್ತಿಯಾಗಿ ಸಪೋರ್ಟಾಗಿ ನಿಮ್ಮ ಲೈಫಿಗೆ ಬರ್ತಾರೆ ಅಂತ ತೋರಿಸ್ತಿದೆ. ಅವರು ಒಬ್ಬ ಫ್ರೆಂಡ್ ಆಗ್ಬೋದು, ಅವರು ನಿಮಗೊಬ್ಬ ಪಾರ್ಟ್ನರ್ ಆಗ್ಬೋದು, ಯಾರೇ ಆಗಿರ್ಬೋದು. ಒಟ್ಟಿನಲ್ಲಿ ಆ ವ್ಯಕ್ತಿಯಿಂದ ಅಥವಾ ಕೆಲವರಿಂದ ನಿಮ್ಮ ಲೈಫು ಅದ್ಭುತವಾದ ತಿರುವು ಪಡೆಯುತ್ತೆ. ಎಂಪರರ್ ಬರ್ತಿರೋದ್ರಿಂದ ಈ ವ್ಯಕ್ತಿಗಳಿಂದ ಅಥವಾ ಈ ವ್ಯಕ್ತಿಯಿಂದ ನಿಮಗೆ ಒಂದು ಆಪರ್ಚುನಿಟಿ ಬರುತ್ತೆ, ಅಥವಾ ಈ ವ್ಯಕ್ತಿ ನಿಮಗೆ ಕೆಲಸ ಕೊಡಿಸ್ಬೋದು, ಹಣಕಾಸಿನ ವಿಷಯವಾಗಿ ಸಹಾಯ ಮಾಡ್ಬೋದು. ಒಟ್ಟಿನಲ್ಲಿ ಯಾರೋ ಒಬ್ಬರು ನಿಮಗೆ ಸಪೋರ್ಟಿವ್ ಆಗಿ ನಿಮ್ಮ ಬೆನ್ನೆಲುಬಾಗಿ ನಿಲ್ತಾರೆ ಅಂತ ತೋರಿಸ್ತಿದೆ. ನೀವೆಷ್ಟು ನೊಂದಿದ್ರಿ, ಎಷ್ಟು ನೋವು ಅನುಭವಿಸಿದ್ರಿ, ಅಷ್ಟು ಒಳ್ಳೆಯ ವಿಷಯಗಳು ನಿಮಗೆ 4ನೇ ತಿಂಗಳಿಂದ ಶುರುವಾಗುತ್ತೆ. ನಿಮ್ಮ ಹಾರ್ಟ್ ಹೀಲ್ ಆಗುತ್ತೆ ಅಂತ ತೋರಿಸ್ತಿದೆ. ನಾನು ಆವಾಗಲೇ ಹೇಳಿದೆ ಹಾರ್ಟ್ ಬ್ರೇಕ್ ಅಂತ, ನಿಮ್ಗೆ ಹಾರ್ಟ್ ಬ್ರೇಕ್ ಕಾರ್ಡೇ ಬಂದಿದೆ. ಹೌದು, ಸ್ವಲ್ಪ ನಿಮಗೆ ಕೌನ್ಸಿಲಿಂಗ್ ಸೆಷನ್ಸ್ ಆದರೂ ದಯವಿಟ್ಟು ತೊಗೊಳ್ಳಿ, ನಿಮಗೆ ಹೆಲ್ಪ್ ಬೇಕಿದೆ. ಈ ಟೈಮಲ್ಲಿ ನೀವು ತುಂಬ ನರಳುತ್ತಿದ್ದೀರಾ ಅಂತಲೇ ತೋರಿಸ್ತಿದೆ. ಟೀ ಲೀಫ್ ಮೆಸೇಜಸಲ್ಲಿ ಏನು ಬರ್ತಾ ಇದೆ, ಪೊಸಿಷನ್ ಆಫ್ ಅಥಾರಿಟಿ. ನೀವೇನಾದ್ರು ಪೊಲಿಟಿಕ್ಸಲ್ಲಿದ್ದೀರಾ ಅಥವಾ ಪೊಲಿಟಿಕ್ಸಿಗೆ ಹೋಗಬೇಕು ಅಂತ ಇದ್ದೀರಾ, ಅದರಲ್ಲೂ ಕೂಡ ನೀವು ಒಳ್ಳೆಯ ಬದಲಾವಣೆ 4ನೇ ತಿಂಗಳಲ್ಲಿ ನೋಡ್ತೀರಾ. ಮತ್ತು ಒಂದು ಒಳ್ಳೆಯ ಪೊಸಿಷನ್ ಇರ್ಬೋದು, ಅಥವಾ ಒಂದು ನಿಮ್ಮ ಕೆಲಸದಲ್ಲಿ ಉನ್ನತದ ಒಂದು ಸ್ಥಾನ ಪಡೆಯೋದಿರ್ಬೋದು, ಪ್ರಮೋಷನ್ ಇರ್ಬೋದು, ಏನೋ ಒಂದು ಒಳ್ಳೆಯ ವಿಷಯ ಖಂಡಿತವಾಗ್ಲೂ ನಡೆಯುತ್ತೆ. ಅದಾದ ನಂತರ ಎಕ್ಸೈಟ್ಮೆಂಟ್, ನಾನು ಆಗಲೇ ಹೇಳಿದ್ನಲ್ಲ, ಸರ್ಪ್ರೈಸ್ ಅನ್ನುವಂಥದ್ದು, ಒಳ್ಳೆಯ ವಿಷಯ ಅನ್ನುವಂಥದ್ದು ನಿಮ್ಮ ಲೈಫ್ನಲ್ಲಿ ನೀವೇ ಅಂದ್ಕೊಂಡಿರಲ್ಲ ಹೀಗೆಲ್ಲ ಆಗುತ್ತೆ ಅಂತ, ಆದರೆ ಹಂಗೆ ಆಗುತ್ತೆ. ಆ ಥರದ್ದು ಒಂದು ಬದಲಾವಣೆ ತಿರುವು ನಿಮ್ಮ ಲೈಫಲ್ಲಿ ಬರುತ್ತೆ ಅಂತಲೇ ತೋರಿಸ್ತಿದೆ. ಅದಾದ ನಂತರ ಡೀಪ್ ಪರ್ಸ್ನಲ್ ಸ್ಟ್ರೆಂತ್ ಆ್ಯಂಡ್ ಪೀಸ್ ದಟ್ ಅ ಶೋರ್ ಸಕ್ಸಸ್ ಬರ್ತಾ ಇದೆ, ವ್ಯಾಲಿ ಬರ್ತಾ ಇರೋದ್ರಿಂದ 4ನೇ ತಿಂಗಳಿದೆಯಲ್ಲ, ಅದೊಂದು ಆ ಟರ್ನಿಂಗ್ ಪಾಯಿಂಟ್ ಅಂತ ನಾವು ಹೇಳ್ತೀವಿ. ಟರ್ನಿಂಗ್ ಪಾಯಿಂಟ್ ಅಂದರೆ ನಿಮ್ಮ ಲೈಫೇನೇ ಲೈಕ್ ನೀವು ಅಂದ್ಕೊಳ್ಳದೆ ಇರೋದಕ್ಕಿಂತ ಬೆಟರಾಗಿ, ಬೆಸ್ಟಾಗಿ ಒಂದು ಹೊಸದಾದ ಡೈರೆಕ್ಷನ್ಗೆ ಹೋಗುತ್ತೆ. ಜಾಗ ಬದಲಾವಣೆ ಆಗ್ಬೋದು, ನೀವು ಟ್ರಾವೆಲ್ ಮಾಡ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಸಮೇತವಾಗಿ ನೀವೆಲ್ಲೋ ಹೋಗ್ಬೋದು, ಬೇರೆ ಕಡೆ ಹೋಗ್ಬೋದು. ಅಂದರೆ ನಿಮ್ಮ ಮನೆ ಶಿಫ್ಟ್ ಆಗಬಹುದು, ಅಥವಾ ಮನೆ ಕೊಂಡ್ಕೋಬಹುದು, ಏನೋ ಒಂದು ಒಳ್ಳೆಯ ವಿಚಾರ ನಡೆಯುತ್ತೆ. ಟ್ರಾವೆಲ್ ನೋಡ್ತಾ ಇದ್ದೀನಿ, ಸ್ಪೆಷಲಿ ನೀವೊಬ್ಬರೇ ಅಲ್ಲ, ನಿಮ್ಮ ಫ್ಯಾಮಿಲಿ ಎಲ್ಲ ಹೋಗುವಂಥದ್ದು, ಎಲ್ಲೋ ಬೇರೆ ಕಡೆ ಶಿಫ್ಟ್ ಆಗುವಂಥದ್ದನ್ನ ನಾನು ನೋಡ್ತಾ ಇದ್ದೀನಿ. ನ್ಯೂ ಆಪರ್ಚುನಿಟಿ, ಪಾಸಿಬಿಲಿಟೀಸ್ ಆ್ಯಂಡ್ ಪಾತ್ಸ್ ಓಪನಿಂಗ್ ಅಪ್. ನಾನು ಆಗಲೇ ಹೇಳಿದಾಗೆ ಹೊಸದಾದ ಬದಲಾವಣೆ ಅಂದರೆ ಮೇ ಬಿ ನೀವು ಬೇರೆ ಊರಿಗೆ ಹೋಗ್ಬೋದು ಏನೋ. ಒಟ್ಟಿನಲ್ಲಿ ಆ ಒಂದು ಚೇಂಜ್ನ ದಯವಿಟ್ಟು ಅಸಡ್ಡೆಯಾಗಿ ನೋಡಬೇಡಿ, ಆ ಆಪರ್ಚುನಿಟಿನ ದಯವಿಟ್ಟು ಅಕ್ಸೆಪ್ಟ್ ಮಾಡಿ, ಒಳ್ಳೆಯದಾಗುತ್ತೆ. ನ್ಯೂ ಲೈಫ್, ನ್ಯೂ ಚಾಪ್ಟರ್ ಅಂತ ತೋರಿಸ್ತಾ ಇದೆ ನಿಮ್ಮ ಲೈಫ್ನಲ್ಲಿ. ಅದಾದ ನಂತರ ಅಫೇರ್ಸ್ ವಿತ್ ಯೋರ್ ಫ್ಯಾಮ್ಲಿ. ನಾನು ಆಗಲೇ ಹೇಳಿದಾಗೆ ನಿಮ್ಮ ಫ್ಯಾಮಿಲಿ ಕೂಡ ನಿಮಗೆ ಒಂದು ರೂಟ್ ಆಗಿರ್ತಾರೆ, ನಿಮಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ, ನಿಮ್ಮ ಜೊತೆ ಇರ್ತಾರೆ, ನೀವು ಅವ್ರ ಜೊತೆ ಇರ್ತೀರಾ. ನಿಮಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಾಗುತ್ತೆ, ಫ್ಯಾಮಿಲಿ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಸೊ ನೀವು ಫ್ಯಾಮಿಲಿ ಬಾಂಡಿಂಗ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀರಾ. ಫ್ಯಾಮಿಲಿ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗುತ್ತೆ ಅಂತ ಕೂಡ ತೋರಿಸ್ತಾ ಇದೆ ಇನ್ ಅಪ್ಕಮಿಂಗ್ 6 ಮಂತ್ಸ್ನಲ್ಲಿ. ಫ್ಯಾಮಿಲಿ ಮ್ಯಾಟರ್ಸ್. ಓಕೆ, ಫ್ಯಾಮಿಲಿ ವಿಷಯವಾಗಿ ಏನಾದರೂ ಪ್ರಾಬ್ಲಮ್ಸ್ನ ನೀವು ಅನುಭವಿಸ್ತಿದ್ದೀರಾ, ಅಥವಾ ಫ್ಯಾಮಿಲಿಲೇ ಏನೋ ಒಂದಷ್ಟು ಗೊಂದಲಗಳಿದೆ ಅಂದರೂ ಕೂಡ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ತೀರಾ, ನಿಮ್ಮ ಫ್ಯಾಮಿಲಿ ಲೈಫ್ ಚೆನ್ನಾಗಾಗುತ್ತೆ ಅಂತ ಕೂಡ ತೋರಿಸ್ತಾ ಇದೆ. ಇದೆಲ್ಲ ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.